ಕೋಲಾರದ ನಗರ ಮಂದಿರದಲ್ಲಿ ಬುಧವಾರ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗಳ ಸಂಯುಕ್ತಾಶ್ರಯದಲ್ಲಿ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಶ್ರೀ ಸಿದ್ದರಾಮೇಶ್ವರರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸುವ ಮೂಲಕ ಚಾಲನೆ ನೀಡಲಾಯಿತು ಮತ್ತು ವಿಶೇಷ ಪೂಜೆ ನೆರವೇರಿಸಲಾಯಿತು. ಬಳಿಕ ಸಿಹಿ ವಿತರಿಸಲಾಯಿತು. ಕಾರ್ಯಕ್ರಮವನ್ನು ಶಾಸಕ ಕೊತ್ತೂರು ಮಂಜುನಾಥ್ ಮತ್ತು ಸಂಸದ ಮಲ್ಲೇಶ್ ಬಾಬು ಅವರು ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ಕೊತ್ತೂರು ಮಂಜುನಾಥ್, ಸಿದ್ದರಾಮೇಶ್ವರರು 12ನೇ ಶತಮಾನದ ಶ್ರೇಷ್ಠ ವಚನಕಾರರು ಮತ್ತು ಶಿವಯೋಗಿಗಳಾಗಿದ್ದರು. ಅಲ್ಲದೆ ಲಿಂಗಾಯತ ಧರ್ಮದ ಪ್ರಮುಖ ಸಂತರಲ್ಲಿ ಒಬ್ಬರಾಗಿದ್ದರು ಎಂದು ಬಣ್ಣಿಸಿದ್ದಾರೆ. ಅವರು ಸೊನ್ನಲಿಗೆ ಮೂಲದವರಾಗಿದ್ದು ಶಿವಯೋಗಾಭ್ಯಾಸ, ಕೆರೆಕಟ್ಟೆಗಳ ನಿರ್ಮಾಣ ಮತ್ತು ಸಮಾಜಮುಖಿ ಕಾರ್ಯಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದರು ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಮಾತನಾಡಿದ ಶಾಸಕರು, ಸಿದ್ದರಾಮೇಶ್ವರ ಸ್ವಾಮಿಗಳು ವೇದಾಂತ, ಗೀತೆ, ಯೋಗಸೂತ್ರ, ವಚನಗಳ ಕುರಿತು ನೀಡಿದ ಉಪನ್ಯಾಸಗಳು ಅವುಗಳ ಮೂಲತಃ ಚಿಂತನೆ, ಅಭಿವ್ಯಕ್ತಿ ಮತ್ತು ಚಿಂತನೆಗೆ ಹೆಸರುವಾಸಿಯಾಗಿದೆ ಎಂದಿದ್ದಾರೆ. ಸಮಾಜದ ಬದಲಾವಣೆಗಾಗಿ ಅವರು ಶ್ರಮಿಸಿದರು. ಅವರಂತೆ ನಾವೆಲ್ಲರೂ ಸಮಾಜದ ಏಳಿಗೆಗಾಗಿ ಶ್ರಮಿಸಬೇಕು ಎಂದು ಕರೆ ನೀಡಿದ್ದಾರೆ. 2,000 ಪಾಪ್ಯುಲೇಷನ್ 700 ವೋಟು, ಮುಳಬಾಗಿಲಲ್ಲಿ ಒಂದು 3,000 ಪಾಪ್ಯುಲೇಷನ್ 1,500 ವೋಟು ಅಷ್ಟೇ. ಈ ಶ್ರೀನಿವಾಸಪುರದಲ್ಲಿ ಒಂದು 2,000 ಪಾಪ್ಯುಲೇಷನ್ ಒಂದು 700-800 ವೋಟು. ಬಂಗಾರಪೇಟೆ ಅಷ್ಟೇ, KGF ಅಷ್ಟೇ, ಮಾಲೂರು ಅಷ್ಟೇ. ಮಾಲೂರಲ್ಲಿ ಸ್ವಲ್ಪ ಒಂದು 2,500 ವೋಟ್ ಇರ್ಬೋದು ಮಾಲೂರಲ್ಲಿ. ಇದನ್ನ ಇಟ್ಕೊಂಡು ನಾವು ಏನು ಮಾಡೋಕ್ಕಾಗುತ್ತೆ? ನಿಮಗೆ ಸಮಾಜದ ಒಂದು ಕಡೆ ಶಕ್ತಿ ಇದೆ, ವಿದ್ಯಾವಂತರು ಶಕ್ತಿ ಇದೆ, ಎಲ್ಲವೂ ಇದೆ. ಅದನ್ನ ಇಟ್ಕೊಂಡು ಇನ್ನ ಎಷ್ಟೋ ನೀವು ಮುಂದೆ ಬರ್ಬೋದು. ಇಷ್ಟು ಮಾತ್ರ ಸಮಾಜ, ನಿಮ್ಮ ಸಮಾಜ ಇಷ್ಟು ನನ್ನ ಸಮಾಜ ಏನಾದರೂ ನನಗೆ ಇದ್ದಿದ್ರೆ ಇವತ್ತು ಯಾವುದೋ ಲೆವೆಲ್ ಏನೋ ಮಾಡೋಕ್ಕೆ ಅವಕಾಶಗಳಿತ್ತು.